ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಕವಾಸಕಿ ಅಂದ ತಕ್ಷಣ ನಮಗೆ ಫೇಮಸ್ ಬೈಕ್ ಬ್ರ್ಯಾಂಡ್ ನೆನಪಿಗೆ ಬರುತ್ತೆ. ಈ ಬ್ರ್ಯಾಂಡ್ ಕೇಳಿದ ತಕ್ಷಣ ಎಷ್ಟೋ ಜನ ಖುಷಿ ಕೂಡ ಪಡ್ತಾರೆ. ಆದರೆ ಈ ಶಬ್ದ ಈಗ ಮಕ್ಕಳಿಗೆ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಅಷ್ಟಕ್ಕೂ ಈ ಹೆಸರು ಯಾಕೆ ಈ ರೀತಿ ಕಾಡ್ತಾ ಇದೆ ಅಂತ ನಾವು ನೋಡ್ತಾ ಹೋದ್ರೆ, ಈ ಹೆಸರಿನ ಆರೋಗ್ಯ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇರೋದು. ಅದರಲ್ಲೂ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ವೈದ್ಯರು ಒಂದು ರೀತಿ ಶಾಕ್ ಅನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ನೀವು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಇದರ ಬಗ್ಗೆ ನೀವು ಕೂಡ ತಿಳಿದುಕೊಳ್ಬೇಕು. ಹೌದು, ಈ ಅಪರೂಪದ ಆರೋಗ್ಯ ಸಮಸ್ಯೆ ತೀರಾ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಈ ಸಮಸ್ಯೆ ಕಾರಣ ಏನು, ಇದರ ರೋಗ ಲಕ್ಷಣಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಮಕ್ಕಳಲ್ಲಿ, ಅದರಲ್ಲೂ 5 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಯಾವಾಗ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೋ ಆಗ ಹೃದಯಕ್ಕೆ ರಕ್ತವನ್ನ ಪೂರೈಸುವಂತಹ ರಕ್ತನಾಳದಲ್ಲಿ ಉರಿ ಹಾಗೂ ಊತವನ್ನ ಉಂಟು ಮಾಡುತ್ತೆ. ಅಂದ್ರೆ ಹಾರ್ಟ್ಗೆ ಸಪ್ಲೈ ಮಾಡುತ್ತಲ್ಲ ಬ್ಲಡ್, ಆ ಆರ್ಟ್ರಿ ಅದು ಊದ್ಕೊಳ್ಳುತ್ತೆ, ಜೊತೆಗೆ ಉರಿ ಕೂಡ ಉಂಟಾಗುತ್ತೆ. ವಿಪರ್ಯಾಸ ಅಂದ್ರೆ ಇದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಂದಾಜು ಮಾಡೋಕ್ಕೂ ಕೂಡ ಕಷ್ಟ. ಹಾಗಾದ್ರೆ ಯಾವ ರೀತಿ ನಾವು ಈ ಕವಾಸಾಕಿ ರೋಗವನ್ನ ಕಂಡುಹಿಡಿಬಹುದು ಅಥವಾ ಇದರ ರೋಗ ಲಕ್ಷಣಗಳು ಏನೇನು ಅಂತ ನಾವು ನೋಡ್ತಾ ಹೋದ್ರೆ, 5 ದಿನಗಳಿಗಿಂತ ಹೆಚ್ಚು ಕಾಲ ಅಧಿಕ ಜ್ವರ ಈ ರೋಗದ ಪ್ರಮುಖವಾದಂಥ ಲಕ್ಷಣವಾಗಿದೆ. ಜೊತೆಗೆ ಮಕ್ಕಳು ಎದೆ, ಹೊಟ್ಟೆ ಅಥವಾ ಜನನಾಂಗದ ಪ್ರದೇಶದಲ್ಲಿ ದದ್ದು ಅಂದ್ರೆ ಈ ರ್ಯಾಷಸ್ ಅಂತ ಏನು ಕರಿತೀವಿ ಅದು ಕೂಡ ಕಾಣಿಸಬಹುದು. ಏನು ಕಣ್ಣುಗಳು ಊದ್ಕೊಳ್ಬಹುದು, ಜೊತೆಗೆ ಉರಿಯಿಂದ ಅದು ಕೆಂಪಾಗಬಹುದು. ಮೊಣಕಾಲುಗಳಲ್ಲಿ ಅಥವಾ ಸೊಂಟದಂತಹ ಈ ಜಾಯಿಂಟ್ಗಳಲ್ಲಿ ಊತ ಅಥವಾ ಅಸ್ವಸ್ಥತೆ ಮಕ್ಕಳನ್ನ ಬಾಧಿಸಬಹುದು. ತೀರಾ ಗಂಭೀರವಾದರೆ ಮಕ್ಕಳು ಈ ಗಡಿಬಿಡಿ ಆಗೋದು ಅಥವಾ ಗೊಂದಲ ಒಳಗಾಗೋದು, ಈ ರೀತಿಯಾಗಿ ಮಕ್ಕಳಲ್ಲಿ ಕಾಣ್ತಾ ನಾವು ಬರ್ಬೋದು. ಜೊತೆಗೆ ವೈದ್ಯರು ಬ್ಲಡ್ ಟೆಸ್ಟ್ ಮಾಡಿಸಿ ಅಥವಾ ಹೃದಯದ ಅಲ್ಟ್ರಾಸೌಂಡ್ ಅನ್ನು ಮಾಡಿ ಇದನ್ನ ಪತ್ತೆ ಕೂಡ ಹಚ್ಚಬಹುದಾಗಿದೆ. ಇವೆಲ್ಲವೂ ಕೂಡ ಲಕ್ಷಣಗಳಾದ್ರೆ ಇನ್ನು ಗಂಭೀರವಾದ ವಿಷಯಕ್ಕೆ ಬರೋಣ. ಅದೇನು ಅಂತಂದ್ರೆ, ಇದಕ್ಕೆ ಪರ್ಮನೆಂಟ್ ಆಗಿ ಎಲ್ಲೂ ಕೂಡ ಪರಿಹಾರ ಇಲ್ಲ. ಬದಲಿಗೆ ದೇಹಕ್ಕೆ ಅನುಗುಣವಾಗಿ ಇಂಟ್ರಾವೆನಸ್ ಇಮ್ಯುನೋಗ್ಲೋಬುಲಿನ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತಹ ಇಂಜೆಕ್ಷನ್ ಆಗಿದೆ ಇದು. ಸೊ ಇದರ ಬೆಲೆ ಬರೋಬ್ಬರಿ 25,000 ರೂಪಾಯಿ. ಇದೀಗ ಪೋಷಕರನ್ನ ನಿದ್ದೆಗೆಡಿಸಿರುವಂತಹ ವಿಷಯ. ಹಾಗೂ ರೀಸೆಂಟ್ ಆಗಿ ಭಾರತದ ಫೇಮಸ್ ಕಮಿಡಿಯನ್ ಹಾಗೂ ಹಿಂದಿ ಬಿಗ್ ಬಾಸ್ ಸ್ಪರ್ಧಿ ಮುನಾವರ್ ಫಾರೂಕಿ ಕೂಡ ತಮ್ಮ ಮಗ ಈ ಕವಾಸಕಿ ರೋಗದಿಂದ ಬಳಲ್ತಾ ಇರೋದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು, ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆವಾಗಿಂದ ಈ ಕಾಯಿಲೆ ಬಗ್ಗೆ ಪೋಷಕರು ಹೆಚ್ಚು ಆತಂಕಗೊಂಡಿದ್ದಾರೆ. ಒಟ್ನಲ್ಲಿ ಈ ರೀತಿಯಾದಂತಹ ಯಾವುದೇ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸಿದ್ರು ಕೂಡ ತಕ್ಷಣ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಖಂಡಿತವಾಗ್ಲೂ ಕೊಡಿಸಬೇಕು ಅನ್ನುವಂಥದ್ದು ವೈದ್ಯರ ಅಭಿಪ್ರಾಯ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.